ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 2 ಮುಸ್ಕಿನ ಜೋಳನ ತಂದಿದ್ರು ಮನೆಯಲ್ಲಿ. ತುಂಬ ಹಸಿ ಆಗಿರುವಂತಹ ಮುಸ್ಕಿನ ಜೋಳ. ಸೊ ಅದನ್ನು ಇವಾಗ ಕುಕ್ ಮಾಡೋಣ ಅಂತ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡಬಹುದು, ನಾವು ಹೊರಗಡೆ ಎಲ್ಲಾದರೂ ಹೋದರೆ ನಾವು ಇದನ್ನು ದುಡ್ಡು ಕೊಟ್ಟು ನಾವು ಇದನ್ನು ಕೊಂಡ್ಕೊಂಡು ತಿಂತೀವಿ ಕೂಡ, ಅಷ್ಟೇ ರುಚಿಕರವಾಗಿರುತ್ತೆ. ಸೊ ಅದೇ ಥರ ಮನೆಯಲ್ಲೇ ನಾವೇ ಮಾಡ್ಕೊಳ್ಬಹುದು. ಸೊ ಮನೇಲಿ ಈ ಥರ ಹಸಿ ಜೋಳನ ತಂದಾಗ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ ನೋಡಿ. ಸೊ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋದಷ್ಟೇ. ಬೇಯಿಸ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಸೊ ನೋಡೋಣ ಬನ್ನಿ ಯಾವ ಥರ ಮಾಡ್ತೀನಿ ನಾನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಸಿಪ್ಪೆನೆಲ್ಲ ಬಿಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಎಳ್ಸಾಗಿದೆ ಅಂತಂದರೆ ಅದು ಬಲ್ತಿಲ್ಲ, ಹಸಿ ಆಗಿರಬೇಕು. ಹಾಗಾದರೆ ಅದು ರುಚಿ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಅದನ್ನು ಅದೇ ಥರ ಇನ್ನೆರಡು ಜೋಳಗಳನ್ನ ಸಹ ನೀಟಾಗಿ ಸಿಪ್ಪೆನ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, 2 ಜೋಳನ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೋತೀನಿ. ಸೊ ಯಾಕಂದರೆ ಉದ್ದಕ್ಕಿರುತ್ತೆ ಅಲ್ವಾ, ಸೊ ಕುಕ್ಕರಲ್ಲಿ ಇದನ್ನು ಮುಳುಗೋಕ್ಕೆ ಆಗಲ್ಲ ಅದು. ಸೊ ಅದರಿಂದ 2 ಭಾಗ ಮಾಡ್ಕೋತೀನಿ. ನೀವು ದೊಡ್ಡ ಕುಕ್ಕರಲ್ಲಿ ಏನಾದರೂ ಬೇಯಿಸ್ತೀವಿ ಅಂತಂದರೆ ಅದನ್ನು ಹಾಗೇ ಹಾಕ್ಕೋಬಹುದು. ಇಲ್ಲಿ ನಾನು ಚಿಕ್ಕ ಕುಕ್ಕರ್ ಯೂಸ್ ಮಾಡೋದ್ರಿಂದ ಸೊ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ ಜೋಳನ. ಸೊ 2 ಭಾಗ ಮಾಡಿಕೊಂಡು ನೋಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೋಳನ. ಸೇರಿಸ್ಕೊಂಡು ಅದಕ್ಕೆ ಬೇಯಲಿಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀರನ್ನು ಸೇರಿಸ್ಕೊಂಡು ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹರಳುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪನ್ನು ಸೇರಿಸ್ಕೊಂಡು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಸೊ ನಾನೊಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಚೆನ್ನಾಗಿ ಜೋಳ ಕುಕ್ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಹಸಿ ಆಗಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಬಲ್ತಿದ್ರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಸೊ ಹಸಿ ಜೋಳ ಆಗಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ, ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಜೋಳಗಳು ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ನೋಡಿ, ಮನೆಯವ್ರಿಗೆಲ್ಲ ಇವಾಗ ಒಂದೊಂದನ್ನು ಕೊಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಸೊ ಮನೇಲಿ ಈ ಥರ ಹಸಿ ಜೋಳ ಇದ್ದಾಗ ನೀವು ಒಮ್ಮೆ ಈ ಥರ ಕುಕ್ ಮಾಡಿಕೊಂಡು ತಿನ್ನಿ, ತುಂಬಾ ರುಚಿಕರವಾಗಿರುತ್ತೆ. ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಹಸಿಯಾಗಿರುವಂಥ ಜೋಳನ ಕೊಂಡ್ಕೊಂಡು ಈ ಥರ ಕುಕ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಾಗಿರುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ. ಸೊ ಹಾಗೆಯೇ ಬೆಳಗ್ಗೆ ತಿಂಡಿಗೆ ಅಂತ ನಾನು ಇಲ್ಲಿ ಚಿತ್ರಾನ್ನನ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಹಾಗೆಯೇ ಬೋಂಡನ ಸಹ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಜೋಳ ಕೂಡ ಬೇಯಿಸ್ಕೊಂಡಿದ್ದೆ. ಹಾಗೆಯೇ ತಿಂಡಿಗೆ ಚಿತ್ರಾನ್ನ ಮತ್ತು ಬೋಂಡ ಕೂಡ ರೆಡಿ ಇತ್ತು. ಲೆಮನ್ ರೈಸನ್ನು ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಸಿಂಪಲ್ಲಾಗಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ನಾನು ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್, ಶೇರ್, ಕಮೆಂಟ್ ಮಾಡಿ.
ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.